ಕನ್ನಡ 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 ಕನ್ನಡ. ಏನು ಕರ್ನಾಟಕದಲ್ಲಿ ಕನ್ನಡಕ್ಕೆ ಸ್ಥಾನ ಇಲ್ವಾ? ಇನ್ನು ಮುಂದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಬಳಸೋಕ್ಕಾಗಲ್ವಾ? ಮುಂದಿನ ಜನ್ರೇಷನ್ನು ಕನ್ನಡ ಮರ್ತು ಬಿಡುತ್ತಾ? ಏನು ನಾನು ಕೇಳ್ತಾ ಇರೋದು ಇದು ನಿಜನಾ? ಹೌದು ಸ್ನೇಹಿತರೆ, ನಾವು ಕನ್ನಡದ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸಿದರೆ ಹೀಗೆ ಆಗೋದು ನಿಶ್ಚಿತ. ಯಾಕಂದರೆ ಈಗಲೇ ಈ ಜೆನ್ ಜೆಡ್ ಜನ್ರೇಷನ್ ಅವರು ಎಷ್ಟೋ ಜನ ಕನ್ನಡ ಗೊತ್ತಿಲ್ಲ ಅಂತಿದ್ದಾರೆ. ನಾನು ಸ್ವಲ್ಪ ದಿನಗಳ ಹಿಂದೆ ಒಂದು ವಿಡಿಯೋವನ್ನು ನೋಡಿದ್ದೆ. ಆ ವಿಡಿಯೋ ಪ್ರಕಾರ ಒಬ್ಬ ಮಲಯಾಳಿ ಹುಡುಗ ಕನ್ನಡದಲ್ಲಿ ಕೇಳ್ತಾ ಇದ್ದಾನೆ ಕನ್ನಡದ ಹುಡುಗಿರಿಗೆ, ನಿಮಗೆ ಕನ್ನಡ ಬರುತ್ತಾ ಅಂತ. ಆದರೆ ಆ ಹುಡುಗಿರು ಹೇಳೋ ವಿಷಯ ಏನಂದರೆ, ಐ ಡೋಂಟ್ ನೋ ಕನ್ನಡ, ನನಗೆ ಕನ್ನಡ ಗೊತ್ತಿಲ್ಲ. ಏನಿದು ಅರ್ಥ? ನಾನು ಹಲವು ದಿನಗಳಿಂದ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿರಲಿಲ್ಲ, ಯಾಕಂದರೆ ನನಗೆ ಅಷ್ಟು ಮನಸ್ಸಿರಲಿಲ್ಲ. ಆದರೆ ಕನ್ನಡದ ಮೇಲಿರುವ ನನ್ನ ಅಭಿಮಾನ, ನನ್ನ ಮನಸ್ಸು ಈಗ ಈ ಒಂದು ಕ್ಯಾಮ್ರಾದ ಮುಂದೆ ಬರಂಗೆ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ನ್ಯೂಸ್ ನೋಡಿದೆ. ಏನಂದರೆ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಸುಮಾರು 237 ಜನ ಮುಸ್ಲಿಮ್ಸರು ಇದ್ದಾರೆ. ಹಾಗಾಗಿ ಪರಿಶಿಷ್ಟ ಜಾತಿಯವರು ಇದ್ದಾರೆ, ಅವರು ಪಂಗಡದವರು ಇದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ, ಹಂಗೆ ಹಿಂಗೆ ಇದ್ದಾರೆ. ಹಾಗಾಗಿ 31% ಜನ, ಶೇಕಡ 100ಕ್ಕೆ 31% ಜನ ಮುಸ್ಲಿಮರು ತುಂಬೋಗಿದ್ದಾರೆ. ಹಾಗೆ ಅಲ್ಲಿರುವ ಒಂದು ಅಂಗನವಾಡಿಯಲ್ಲಿ ಕಾರ್ಯಕರ್ತರನ್ನು ಗೌರ್ಮೆಂಟ್ ಆದೇಶ ಮಾಡಿದೆ. ಅದೇನೆಂದರೆ, ಅಂಗನವಾಡಿ ಕಾರ್ಯಕರ್ತರು ಉರ್ದುವನ್ನು ಕಲಿತು ಉರ್ದುವನ್ನು ಕಲಿಸಬೇಕು, ಹುಡುಗರಿಗೆ ಉರ್ದು ಕಡ್ಡಾಯವಾಗಿ ಕಲಿಸಬೇಕು ಅಂತ ಒಂದು ನಿಯಮವನ್ನು, ನೀತಿಯನ್ನು ಜಾರಿಗೆ ತಂದಿದೆ. ಅದರ ಒಂದು ಸರ್ಕ್ಯುಲರ್, ಅದರ ಒಂದು ಕಾಗದವನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಅಂಟಿಸಿರ್ತೇನೆ, ದಯಮಾಡಿ ನೋಡಿ. ಈ ಯಾಕ್ರಿ ಬೇಕು ಉರ್ದು ಭಾಷೆ? ಹಾಗಾದರೆ ಕೇರಳದ ಸೈಡ್ ನಮ್ಮ ಒಂದು ಕರ್ನಾಟಕದ ಬಾರ್ಡ್ರಲ್ಲಿ ಸುಮಾರು ಬೆಳಗಾವಿಯಲ್ಲಿ ಮರಾಠಿ ಮಾತಾಡ್ತಾರೆ, ಮರಾಠಿ ಕಡ್ಡಾಯ ಮಾಡಿ, ತುಳು ಕಡ್ಡಾಯ ಮಾಡಿ, ಕೊಂಕಣಿ ಕಡ್ಡಾಯ ಮಾಡಿ. ಹಾಗಿದ್ದರೆ ನಮ್ಮ ಕನ್ನಡ ಭಾಷೆ ಎಲ್ಲೋಯ್ತು? ಈಗ ನೀವು ಹೇಳ್ತಿದ್ದೀರಾ 100ಕ್ಕೆ 25% ಉರ್ದು ಇದೆ ಅಂತ. ಮುಂದಿನ ದಿನಾಂಕಗಳಲ್ಲಿ 100ಕ್ಕೆ ಕೇವಲ 0% ಕನ್ನಡ ಬರುತ್ತದೆ. ಹುಷಾರಾಗಿರಿ. ಕನ್ನಡ ಕರ್ನಾಟಕದಲ್ಲಿ ಮೊದಲ ಭಾಷೆ ಕನ್ನಡ, ಅಧಿಕೃತ ಭಾಷೆ ಕನ್ನಡ. ಕನ್ನಡವನ್ನು ನಾವು ಮಾತಾಡಬೇಕು, ಕನ್ನಡವನ್ನು ನಾವು ಉಳಿಸಬೇಕು. ಕನ್ನಡ ನಮ್ಮ ಹೆತ್ತ ತಾಯಿ ತಂದೆ ಇದ್ದಾಗೆ. ಕನ್ನಡವೇ ನಮ್ಮ ರಾಷ್ಟ್ರ, ಕನ್ನಡವೇ ನಮ್ಮ ದೇಶ, ಕನ್ನಡವೇ ನಮ್ಮ ರಾಜ್ಯ. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನನ್ನ ಮನಸ್ಸಿಂದ ಬರ್ತಾಯಿದೆ. ಯಾಕೆಂತಂದರೆ ನನ್ನ ಮನಸ್ಸಿನಲ್ಲಿ ತುಂಬಿರೋದು ಕೇವಲ ಕನ್ನಡ. ನಾನು ಇವತ್ತು ಮಾತಾಡ್ತಿದ್ದೀನಿ ಕನ್ನಡದ ಬಗ್ಗೆ, ನನಗೆ ಅಷ್ಟು ನೋವಾಗಿದೆ. ಯಾಕಂದರೆ ನಾವು ಯಾಕ್ರಿ ಬೇರೆ ಭಾಷೆಯನ್ನು ಅನುಭವಿಸಬೇಕು? ನಾನು ಕೇಳ್ತಾ ಇದ್ದೀನಿ, ಕನ್ನಡಕ್ಕೆ ಸ್ಥಾನಮಾನ ಸಿಗ್ತಾ ಇಲ್ಲ, ಕನ್ನಡದಲ್ಲಿ ಉದ್ಯೋಗಗಳಿಗೆ ಅವಕಾಶ ಸಿಗ್ತಾ ಇಲ್ಲ, ಕರ್ನಾಟಕದಲ್ಲಿ ಕನ್ನಡ ಉಪಯೋಗ ಇಲ್ಲ. ಯಾಕ್ರಿ ಉಪಯೋಗ ಇಲ್ಲ? ನಾವು ಕರೆಕ್ಟ್ ನೆಟ್ಟಿಗಿದ್ದರೆ ಕನ್ನಡ ನೆಟ್ಟಿಗಿರುತ್ತೆ. ನಾವು ಕನ್ನಡವನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಕನ್ನಡ ತನಗೆ ತಾನೇ ನಮಗೆ ಕರೆಕ್ಟಾಗಿ ನೋಡ್ಕೊಳುತ್ತೆ. ನಾವು ಹಲವಾರು ವೀಡಿಯೋಗಳು ನೋಡಿದರೂ ಉಪಯೋಗ ಇಲ್ಲ. ನನಗೆ ಗೊತ್ತು ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡ್ತೀರಾ ಅಂತ. ಆದರೆ ನನ್ನ ಕರ್ತವ್ಯ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಖಂಡಿತವಾಗಿಯೂ ಒಂದು ಸರ್ಕಾರದ ನಿಲುವನ್ನು ನಾನು ವಿರೋಧ ಮಾಡ್ತೀನಿ. ಚಿಕ್ಕ ಹುಡುಗರು, ಅಂಗನವಾಡಿ ಹುಡುಗರು ಅಂದರೆ 1 ವರ್ಷ, 2 ವರ್ಷ, 3 ವರ್ಷ, ಮ್ಯಾಕ್ಸ್ 5 ವರ್ಷಗಳೇ ಇರ್ತಾರೆ. ಅವರಿಗೆ ನಾವು ಕನ್ನಡ ಕಲಿಸ್ಲಾತೆ ಉರ್ದುವಲ್ಲೇ ಕಲಿಸ್ಕೊತ ಹೋದರೆ ಅವರು ಉರ್ದು ಕಲಿತಾರೆ. ಅದು ಅಬ್ವಿಯಸ್ಲಿ ಟ್ರೂ, ಅದು ನಿಜ. ನಾವು ಅವರಿಗೆ ಚಿಕ್ಕವರಿದ್ದಂಗಂದನೇ ಕನ್ನಡ ಕಲಿಸ್ಬೇಕು. ಆವಾಗ ಮಾತ್ರ ಅವರು ಕನ್ನಡ ಕಲಿಯೋಕ್ಕೆ ಸಾಧ್ಯ. ಆವಾಗ ಮಾತ್ರ ಅವರಿಗೆ ಕನ್ನಡವನ್ನು ಜ್ಞಾನ ಬೆಳೆಯೋಕ್ಕೆ ಸಾಧ್ಯ. ಕನ್ನಡ ಕೇವಲ ಒಂದು ಭಾಷೆ ಅಲ್ಲ ರೀ, ಅದು ನಮ್ಮ ಸಂಸ್ಕೃತಿ, ಅದು ನಮ್ಮ ವೈವಿಧ್ಯಮಯ ಜಗತ್ತು, ಅದೇ ನಮ್ಮ ಜಗತ್ತು. ಹಾಗಿರುವಾಗ ಯಾಕ್ರಿ ಕನ್ನಡ ಬೇಡ? ನಾನು ಹೇಳ್ತಿರೋದು, ನಾನು ಯಾವ ಭಾಷೆ ವಿರೋಧಿಯೂ ಅಲ್ಲ, ನಾನು ಯಾವ ಸರ್ಕಾರದ ವಿರೋಧಿಯೂ ಅಲ್ಲ, ನಾನು ಯಾವ ಧರ್ಮದ ವಿರೋಧಿಯೂ ಅಲ್ಲ, ನಾನು ಯಾವ ನೀತಿಯ ವಿರೋಧಿಯೂ ಅಲ್ಲ. ನಾನು ಅಧರ್ಮದ ವಿರೋಧಿ, ನಾನು ಅನ್ಯಾಯದ ವಿರೋಧಿ ಅಷ್ಟೇ. ಕರ್ನಾಟಕಕ್ಕೆ ಬಂದರೆ ಕನ್ನಡವೇ ಮೂಲಭೂತವಾಗಿರಬೇಕು, ಕನ್ನಡಿಗನೇ ಸಾರ್ವಭೌಮನಾಗಿರಬೇಕು. ಇದು ನನ್ನ ನಿಲುವು. ನನ್ನ ವಿಡಿಯೋ ಕನ್ನಡಿಗರು ಯಾರಾದರೂ ನೋಡ್ತಾ ಇದ್ದರೆ ದಯಮಾಡಿ ಈ ವಿಡಿಯೋವನ್ನು ಸರ್ಕಾರಕ್ಕೆ ಮುಟ್ಟಿಸಿ. ಹಾಗೆ ಸರ್ಕಾರದಿಂದ ಈ ಒಂದು ನೀತಿಯನ್ನು ತೆಗೆಸುವ ಪ್ರಯತ್ನವನ್ನು ನೀವೆಲ್ಲರೂ ಕೂಡಿ ಮಾಡೋಣ. ಈ ವಿಡಿಯೋ ಹಲವಾರು ಜನರಿಗೆ ಶೇರ್ ಆಗಲಿ. ನೀವು ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದ್ದರೆ, ಮುಂದಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಈ ವಿಡಿಯೋವನ್ನು ದಯವಿಟ್ಟು ಮುಂದೆ ನೋಡಿ. ಮುಂದೆ ಕಾಗದ ಪತ್ರಗಳು, ಅದರ ಒಂದು ಸರ್ಕ್ಯುಲರ್ ಪ್ರೂಫ್ಗಳನ್ನು ಈ ವಿಡಿಯೋ ಮುಗಿದ ಮೇಲೆ ಇಟ್ಟಿದ್ದೇನೆ. ದಯವಿಟ್ಟು ಅದನ್ನು ನೋಡಿ. ಹಾಗೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಚಾನಲನ್ನು ಬೆಳೆಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. From the Department of Women and Child Welfare in the Mudigere Taluk in Chikmagaluru has mandated the knowledge of Urdu along with Kannada for Anganwadi teacher positions in areas with 25% Muslim population. ನೋಡಿ ಸ್ನೇಹಿತರೆ, ಎಲ್ಲ ಒಂದು ಕಾಗದ ಪತ್ರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಒಂದು ನಿರ್ಧಾರವನ್ನು, ನಿಮ್ಮ ಒಂದು ನಿಲುವನ್ನು ಕಮೆಂಟ್ನಲ್ಲಿ ಗೌರವಪೂರ್ವಕವಾಗಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.
ಹಾಗೆ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.